ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಹೇಳಿ ಎಕ್ಸಸೈಸ್, ಡಯಟ್ ಎಲ್ಲವನ್ನ ಫಾಲೋ ಮಾಡಲಿಕ್ಕೆ ಶುರು ಮಾಡ್ತೀವಿ. ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಮೋಟಿವೇಶನ್ ಅನ್ನು ಕಳ್ಕೊಂಡ್ಬಿಡ್ತೀವಿ. ಇದಕ್ಕೆ ಮುಖ್ಯ ಕಾರಣ ಏನು ಅನ್ನೋದನ್ನ ನೋಡೋಣ. ವೆಯ್ಟ್ ಲಾಸ್ ಮಾಡ್ಕೊಳ್ಳುವಾಗ ವೆಯ್ಟ್ ಲಾಸ್ನ ಮುಖ್ಯ ಕಾರಣ ಏನು ಅನ್ನೋದು ನಿಮ್ಮ ಉದ್ದೇಶ ನಿಮಗೆ ತುಂಬ ಸ್ಪಷ್ಟವಾಗಿ ಇರಬೇಕು. ಅಂದರೆ ಈ ಒಂದು ತೂಕ ಕಡಿಮೆ ಮಾಡ್ಕೊಳ್ಳೋದು ನಿಮ್ಮ ತಂದೆ ತಾಯಿಯ ಫೋರ್ಸಿಗೋಸ್ಕರ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ನೇಬರ್ಸ್ ಯಾರೋ ನೀವು ದಪ್ಪ ಕಾಣ್ತಾ ಇದ್ದೀರಿ ಅಂತ ಹೇಳ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಮಾಡ್ತಾ ಇದ್ದೀರಾ. ಇದೆಲ್ಲವೂ ಕೂಡ ಒಂದು ನಕಾರಾತ್ಮಕ ಉದ್ದೇಶಗಳಾಗಿರುತ್ತೆ. ಇದು ಒಂದು ಶಾರ್ಟ್ ಟರ್ಮ್ ಗೋಲ್ಸ್ ಆಗಿದ್ದು ಲಾಂಗ್ ಟರ್ಮ್ ವೆಯ್ಟನ್ನು ನೀವು ಅಚೀವ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದೇ ಒಂದು ವೆಯ್ಟ್ ಲಾಸನ್ನು ನನ್ನ ಆರೋಗ್ಯಕ್ಕೋಸ್ಕರ ಮಾಡ್ಕೋತಾ ಇದ್ದೀನಿ, ಲಾಂಗ್ ಟರ್ಮಲ್ಲಿ ಯಾವುದೇ ಹೆಲ್ತ್ ಇಶ್ಯೂಸ್ ಬರದೇ ಇರಲಿ ಅನ್ನುವಂಥ ಕಾರಣಕ್ಕಾಗಿ, ಅದೇ ನನ್ನ ಕಾನ್ಫಿಡೆನ್ಸ್ ಹಾಗೂ ಸೆಲ್ಫ್ ಎಸ್ಟೀಮನ್ನು ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲವೂ ಕೂಡ ಒಂದು ಪಾಸಿಟಿವ್ ಪರ್ಪಸ್ಗಳಾಗಿದ್ದು, ನಿಮ್ಮ ದೈನಂದಿನ ಜೀವನದಲ್ಲಿ ಈ ಜರ್ನಿಗೆ ಯಾವುದೇ ರೀತಿಯ ಅಡಚಣೆ ಬಂದರೂ ಕೂಡ ನಿಮ್ಮ ಉದ್ದೇಶ ಸ್ಪಷ್ಟವಾಗಿದ್ದಾಗ ಈ ಸಂಪೂರ್ಣವಾಗಿ ನಿಮ್ಮ ಪ್ರಯಾಣ ಸುಖಕರವಾಗಿ ಇರಲಿಕ್ಕೆ, ಮೋಟಿವೇಶನ್ ಇಂದ ಇರಲಿಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ವೆಯ್ಟ್ ಲಾಸ್ನ ಉದ್ದೇಶ ಪಾಸಿಟಿವ್ ಆಗಿದ್ದಲ್ಲಿ ಪಾಸಿಟಿವ್ ಅಂತ ಕಮೆಂಟ್ ಮಾಡಿ.